ಆದ್ರೆ ಅದು ಹೈಲೈಟ್ಸ್ ನಾನು ಪತ್ರಿಕಾ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಫಸ್ಟು ಸೊಸೈಟಿ ಬರೋ ಮೊದಲು ಅಂದ್ರೆ 2010 ಇಸ್ವಿ ಹೊನ್ನೇಗೌಡ ಮೊದಲನೇ ಬಾರಿ ಲೇಔಟ್ ಹೋದಾಗ ಅವ್ರು 25 ಎಕರೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ಹೇಳಿ ಸುಮಾರು ಹಣ ಕೇಳಿ ತಗೊಂಡು ಕೋಟ್ಯಾಂತರ ದುಡ್ಡು ಹಣ ಸಂಗ್ರಹ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಸಹ ನಮ್ಮ AD ಸಂಘಟನೆ ಒಂದು ಬ್ಯಾನರ್ ಗೆದ್ದು ಆ ಟೀಮ್. ಆ ಸಂದರ್ಭದಲ್ಲಿ ನಾವು ಕಳಿಸಿದ್ವಿ ಏನು ಅಂತಂದ್ರೆ ಒಂದು 11 ಚಿಲ್ಲರೆ ಎಕರೆನ ಒಬ್ಬ ವ್ಯಕ್ತಿಯಿಂದ ಖರೀದಿ ಮಾಡಿದ್ರು. ಅದು 1 ಕುಂಟೆಗೆ 1,35,000 ರೂಪಾಯಿ ಖರೀದಿ ಮಾಡಿದ್ರು. ಅದನ್ನ 1.5 ಲಕ್ಷ ಸೊಸೈಟಿಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಅಂದ್ರೆ 15,000 ರೂಪಾಯಿ 1 ಕುಂಟೆಗೆ ಸೊಸೈಟಿ ಮೋಸ ಆಗಿತ್ತು. ಆ ವಿಷಯ ಹಿಂದೆ ಕೂಡ ನಾವು ಹಿಂದೆ ಒಂದ್ಸಲ ನಾವು ಗಮನ ತಂದಿದ್ವಿ, ಜನರ ಬಳಿಗೂ ಕೂಡ ತಂದಿದ್ವಿ. ಜೊತೆಗೆ ಲೇಔಟ್ ಅನ್ನ ಟೆಂಡರ್ ಮಾಡಬೇಕಾದ್ರೆ ಬರೀ ಕೇವಲ 11 ಕೋಟಿ ಮಾತ್ರ ಟೆಂಡರ್ ಆಗಿದ್ದು. ಟೆಂಡರ್ ಆಗಿದ್ದು 11 ಕೋಟಿಗಾರ ಪೇಮೆಂಟ್ ಆಗಿದ್ದು 21 ಕೋಟಿ. ಮುಂದುವರೆದ ಭಾಗವಾಗಿ ಯಾವುದೇ ಟೆಂಡರ್ ಕರೆದಿರ್ಲಿಲ್ಲ. ಆಮೇಲೆ ಟೆಂಡರ್ನು ಕೂಡ 11 ಕೋಟಿ ಕರೆದು ಕೂಡ ಏನು PWD ನಿಯಮಾನುಸಾರವಾಗಿ ಕ್ರಮಬದ್ಧವಾಗಿ ನಿಯಮಾನುಸಾರ ಕರೆದಿರ್ಲಿಲ್ಲ. ಬೇಕಾಗಿತ್ತು. ಈಗ ಅದು ಸುಮಾರು 10 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಪೇಮೆಂಟ್ ಆಗಿದೆ. ಆದ್ರೆ ಕಾಮಗಾರಿ ಕೂಡ ಪರಿಪೂರ್ಣ ಆಗಿಲ್ಲ, ರಸ್ತೆಗಳು ಪರಿಪೂರ್ಣ ಆಗಿಲ್ಲ.